ವಿಜಯ್ ಅವ್ರ ಜೊತೆ 4 ಸಿನಿಮಾ ಮಾಡಿದ್ದೀನಿ. ಐ ಥಿಂಕ್ ನಾಲ್ಕು ಹಿಟ್ ಆಗಿದ್ದಾವೆ. ಆ ಸಾಂಗ್ ಆವಾಗಲೂ ತುಂಬ ದೊಡ್ಡ ಹಿಟ್ ಆಯಿತು. ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಲಿ, ವಿಲ್ ನಾಟ್ ಹ್ಯಾವ್ ಫೇವರಿಸಮ್ಸ್, ಬಿಕಮ್ ಪ್ಯಾನ್ ಇಂಡಿಯಾ ಅದನ್ನ ಕೇಳ್ತಾರೆ. ಬಿಗ್ ಬಾಸ್ ಒಳಗಡೆ ಸುಮ್ಮನೆ ಹೇಳಿ ಮ್ಯಾಮ್. ಐ ಥಿಂಕ್ ಯಶ್ ಅವ್ರು ಪ್ರತಿ ಸರ್ತಿನೂ ಸಮಥಿಂಗ್ ಡಿಫ್ರೆಂಟೇ ಕೊಡ್ತಾರೆ. ತುಂಬ ನಿಮ್ಮ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಬರೋದಕ್ಕೆ. ಯಾವ ಮೂವಿಯಿಂದ ಬರ್ತಾ ಇದ್ದೀರಾ? ಐ ಥಿಂಕ್ ಆಲ್ಮೋಸ್ಟ್ 2 years ನಾನು ಬ್ರೇಕ್ ತೊಗೊಂಡು ಅಂಬುಜಾ ಆದಮೇಲೆ, ತ್ರಿದೇವಿ ಆದಮೇಲೆ ಐ ವಾಸ್ ಓನ್ಲಿ ಡೂಯಿಂಗ್ ಟೆಲಿವಿಷನ್. ಸೊ ಈ ಟೆಲಿವಿಷನ್ ಆಲ್ಮೋಸ್ಟ್ 1.5 years ಕಂಟಿನ್ಯೂಸ್ ಆಗಿ ಮಾಡಿ ಆದಮೇಲೆ ಇವಾಗ ಐ ವಿಲ್ ಬಿ ಬ್ಯಾಕ್ ಟು ದ ಮೂವೀಸ್. ಈ ವರ್ಷ ಖಂಡಿತವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಕ್ರಿಪ್ಟ್ ಜೊತೆ ಬರ್ತೀನಿ. ಆ್ಯಂಡ್ ಇಟ್ ವಿಲ್ ಬಿ ಅ ಕಾಮಿಡಿ ಸ್ಕ್ರಿಪ್ಟ್. ಅದರ ಡೀಟೇಲ್ಸ್ ನಾನು ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ದುನಿಯಾ ವಿಜಯ್ ಸರ್ ಮೂವಿ? ಅಮೇಝಿಂಗ್. ಯಾಕಂದರೆ ನಾನು ದುನಿಯಾ ವಿಜಯ್ ಅವ್ರ ಜೊತೆ 4 ಸಿನಿಮಾ ಮಾಡಿದ್ದೀನಿ. ಐ ಥಿಂಕ್ 4 ಹಿಟ್ ಆಗಿದ್ದಾವೆ. ಸೊ ತುಂಬ ಚೆನ್ನಾಗಿತ್ತು, ಕಲಿಯೋಕ್ಕೆ ತುಂಬ ಇತ್ತು. ಐ ಥಿಂಕ್ ನನ್ನ ಮೊದಲನೇ ಕಲಿಯೋದೆಲ್ಲ ಡೈಲಾಗ್ ಡೆಲಿವರಿ ಆಗಲಿ, ಇದು ಏನೋ ಡಬ್ಬಿಂಗ್ ಆಗಲಿ, ಎಲ್ಲ ಕಲ್ತಿದ್ದು ಅವರಿಂದಾನೆ. ಐ ಥಿಂಕ್ ಆ ಸಾಂಗ್ ಆವಾಗಲೂ ತುಂಬ ದೊಡ್ಡ ಹಿಟ್ ಆಯಿತು. ಮತ್ತೆ ತಿರ್ಗಾ ಇಟ್ ಇಸ್ ಬಿಕಮ್ ಅ ಹಿಟ್. ಮತ್ತು ರೀಲ್ಸಲ್ಲಿ ತುಂಬಾ ಹಿಟ್ ಆಗಿರೋ ಸಾಂಗ್ ಅದು. ಸೊ ನನ್ನ ಫಸ್ಟ್ ಹಿಟ್ ಸಾಂಗ್ ಅದು ನೀ ಚಂದಾನೆ. ಸೊ ಹಾಗಾಗಿ ನನಗೆ ಯಾವಾಗಲೂ ತುಂಬಾ ಕ್ಲೋಸ್ ಆಗಿರೋ ಒಂದು ಸಾಂಗ್ ಅದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಸಖತ್ತಾಗಿತ್ತು. ನಾವು ಅದನ್ನು ಸಿರ್ಸಿ ಶೂಟ್ ಮಾಡಿದ್ವಿ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯಿತು. ನನ್ನ ಕರ್ಲಿ ಹೇರ್ ಸೀಕ್ರೆಟ್ ಏನು ಅಂತಂದರೆ, ನಾನು ಯಾವತ್ತೂ ಅದನ್ನು ಸ್ಟ್ರೈಟನ್ ಮಾಡಿಲ್ಲ. ನಾನು ಯಾವಾಗಲೂ ಕರ್ಲಿಯಾಗೇ ಮೇಂಟೈನ್ ಮಾಡ್ತೀನಿ. ನಾನು ಇನಿಷಿಯಲಿ ಕರಿಯರಲ್ಲಿ ತುಂಬ ಪ್ರೆಷರ್ ಇತ್ತು ಹೇರ್ ಸ್ಟ್ರೈಟನ್ ಮಾಡೋಕ್ಕೆ. ಬಟ್ ಆವಾಗಲೇ ನಾನು ಟ್ರೆಂಡ್ ಮಾಡ್ಕೊಂಡಿದ್ದೆ ಕರ್ಲಿ ಹೇರ್ದು. ಪ್ರತಿ ವರ್ಷ ನನಗೇನು ಹೋಪ್ ಮಾಡ್ತಾ ಇರ್ತೀನಿ ಅಂತ ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಲಿ ಅಂತ. ಯಾಕಂದರೆ ಶ್ರುತಿ ಮ್ಯಾಮ್ ಆದಮೇಲೆ ಫೀಮೇಲ್ ಕಂಟೆಸ್ಟೆಂಟ್ ಇನ್ನೂ ವಿನ್ ಆಗಿಲ್ಲ. ಸೊ ನನ್ನ ವಿಶ್ ಯಾವಾಗಲೂ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಲಿ ಅಂತ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬೆಸ್ಟ್ ಕಂಟೆಸ್ಟೆಂಟ್ ವಿನ್ ಆಗಲಿ ಅಂತ ಕೂಡ ಇರುತ್ತೆ. ಯಾಕಂದರೆ ನಾವು ಬರೀ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತ ಆಸೆ ಪಟ್ಟರು, ಇವಾಗ ಯಾರೊಬ್ಬರು ಮೇಲ್ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಡಿದರೆ ಐ ಥಿಂಕ್ ದೇ ಡಿಸರ್ವ್ ಟು ವಿನ್. ಸೊ ಹಾಗಾಗಿ ಈ ಸೀಸನಲ್ಲೂ ಕೂಡ ಮೇ ದ ಬೆಸ್ಟ್ ಪರ್ಸನ್ ವಿನ್, ಅದನ್ನು ನಾನು ಹೋಪ್ ಮಾಡ್ತೀನಿ. ಇವಾಗ ಎಲ್ಲ ಕಡೆ ಗಿ ಅವ್ರದ್ದು ವೋಟ್ ಇದೆ ಜಾಸ್ತಿ. ನಿಮ್ಗೆ ಏನು ಅನ್ಸುತ್ತೆ? ನನಗೇನು ಅನ್ಸಲ್ಲ. ಯಾರು ಬೆಸ್ಟ್ ಕಂಟೆಸ್ಟೆಂಟು ಅವ್ರು ವಿನ್ ಆಗಲಿ ಅಷ್ಟೇ. ಐ ಥಿಂಕ್ ಎನಿಬಡಿ. ಬಿಕಾಸ್ ನಾನೇನು ಅಂತಂದರೆ ನಾವು ಪರ್ಸ್ನಲಿ ಯಾರಾದರೂ ಗೊತ್ತಿರಲ್ಲ ಅಂದರೆ ವಿ ವಿಲ್ ನಾಟ್ ಹ್ಯಾವ್ ಫೇವರಿಸಮ್ಸ್. ಓಕೆ, ಈಚ್ ಒನ್ಸ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ, ಈಚ್ ಒನ್ ಕಂಟೆಸ್ಟೆಂಟ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಪ್ರಕಾರ ಯಾರು ಬೆಸ್ಟ್ ಆಗಲಿ ಅಂತ ಅನಿಸ್ತೀವಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರು ಈ ಸ್ಟೈಲಲ್ಲಿದ್ದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಒಬ್ಬರು ಈ ಸ್ಟೈಲಲ್ಲಿದ್ದರೆ. ನಾನು ಹಾಗಲ್ಲ. ನಾನು ಎಲ್ಲರೂ ಅವರ ಸ್ಟ್ರಾಟಜಿ ನೋಡ್ಬಿಟ್ಟು ಇಷ್ಟಪಡ್ತೀನಿ. ಸೊ ಯಾರೇ ಏನೇ ಸ್ಟ್ರಾಟಜಿ ಮಾಡಿದ್ರು ಅದು ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಅದಕ್ಕೋಸ್ಕರ ತಾನೇ ಬಿಗ್ ಬಾಸಲ್ಲಿ TRP ಬರೋದು. ಸೊ ಅಲ್ಟಿಮೇಟ್ ಮೂವೀಸ್ಗಳೆಲ್ಲ ಬರ್ತಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಫಸ್ಟ್ ಟೈಮ್ ಟಾಕ್ಸಿಕ್ ಟ್ರೇಲರ್ ನೋಡಿ ಇನ್ನೂ ಅವ್ರಿಗೆ ಕೆಲವ್ರಿಗೆ ಇನ್ನೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ನೀವೇನಾದ್ರು ಟ್ರೇಲರ್ ನೋಡಿದ್ರೆ ಅದ್ರ ಬಗ್ಗೆ? ಟ್ರೇಲರ್ ನೋಡಿದ್ದೀನಿ, ಅಮೇಝಿಂಗ್ ಆಗಿದೆ. ಇಟ್ ಇಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇಟ್ಸ್ ಅಮೇಝಿಂಗ್. ಐ ಥಿಂಕ್ ಯಶ್ ಅವ್ರು ಪ್ರತಿ ಸರ್ತಿನೂ ಸಮಥಿಂಗ್ ಡಿಫ್ರೆಂಟೇ ಕೊಡ್ತಾರೆ. ಆ್ಯಂಡ್ ಈ ಸರ್ತಿನೂ ತುಂಬಾ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಎಕ್ಸೈಟೆಡ್. ನಂಗೆ ತುಂಬಾ ಇಷ್ಟ. ಬಿಕಾಸ್ ಎನಿಥಿಂಗ್ ಡಿಫ್ರೆಂಟ್ ಆಗಿ ಬಂದ ತಕ್ಷಣ ಐ ಥಿಂಕ್ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್. ಐ ಆಮ್ ವೆರಿ ಎಕ್ಸೈಟೆಡ್. ನೀವು ಲವರ್ ಬಾಯ್ ಆಗಿ ನೋಡಿದ್ರಿ, ಈಗ ಟಾಕ್ಸಿಕ್ ಬಾಯ್ ಆಗಿ ನೋಡೋದ್ರಲ್ಲಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್? ಖುಷಿ ಆಗುತ್ತೆ. ಎನಿಥಿಂಗ್ ಅವ್ರು ಏನೇ ಮಾಡಿದ್ರು, ನಮ್ದು ಎನಿ ಆಫ್ ದ ಆರ್ಟಿಸ್ಟ್ ಏನೇ ಹೊಸ ಟ್ರೈ ಮಾಡಿದ್ರು ಇಟ್ಸ್ ವೆರಿ ನೈಸ್ ಟು ವಾಚ್. ಆ್ಯಂಡ್ ನಾವು ಒಂದು ಆ್ಯಕ್ಟರ್ ಆಗಿ ಇಟ್ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಆ್ಯಂಡ್ ನಮಗೊಂದು ಹಾದಿ ಕೂಡ ಟು ಟ್ರೈ ಔಟ್ ಬೇರೆ ಬೇರೆದು. ಇಲ್ಲಿ ಟ್ರೈ ಮಾಡಿ ಮತ್ತೆ ಬಾಲಿವುಡ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ತಿದ್ದಾರೆ. ಮತ್ತು ಲೈಕ್ ಕೆಲವರು ಬೇರೆ ಕಡೆಯಿಂದ ಹೀರೋಯಿನ್ನ ಕರೆಸಿ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಈಗ ಜರ್ನಿ ನೋಡಿದ್ರೆ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಕಡೆ ಇಂಟರ್ನ್ಯಾಷನಲ್ ಲೆವೆಲು 5 ಲ್ಯಾಂಗ್ವೇಜಸ್ ಕೂಡ ಇರ್ತದೆ. ಮತ್ತೆ ಅವ್ರು ಬರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರು ಕನ್ನಡಕ್ಕೆ ಬರ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಆನೆಸ್ಟ್ಲಿ ನಾನು ಅದನ್ನ ಅಗ್ರಿ ಮಾಡಲ್ಲ. ಬಿಕಾಸ್ ಇವಾಗಿನ ಟ್ರೆಂಡ್ ಏನಾಗಿದೆ ಅಂತಂದರೆ ಇಟ್ ಇಸ್ ಬಿಕಮ್ ಪ್ಯಾನ್ ಇಂಡಿಯಾ. ಸೊ ಹಾಗಾಗಿ ಒಂದು ಸಿನಿಮಾ ಬಂದರೆ ಇಟ್ ಇಸ್ ಇನ್ ಆಲ್ ಲ್ಯಾಂಗ್ವೇಜಸ್. ಸೊ ಅವ್ರು ಮತ್ತೆ ಕನ್ನಡಕ್ಕೆ ಬರ್ತಾ ಇಲ್ಲ ಅಂತಲ್ಲ. ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ಕನ್ನಡ. ಅದ್ರ ಜೊತೆ ಬೇರೆ ಲ್ಯಾಂಗ್ವೇಜಸ್ ಕೂಡ, ಲೈಕ್ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾಯಿತ್ತು. ಇವಾಗ ಇಡೀ ಇಂಡಿಯಾನ ನಮ್ಮ ಒಂದು ಸಿನಿಮಾನ ನೋಡ್ತಾರೆ. ಸೊ ಐ ಥಿಂಕ್ ಅದು ಒಳ್ಳೆ ಬೆಳವಣಿಗೆ ನಮಗೆ.
ಆಯಿತಾ. ಸೊ ಐ ಥಿಂಕ್ ಅದು ನಮ್ಮ ಕನ್ನಡ ಇಂಡಸ್ಟ್ರಿನೂ ಕೂಡ ಒಂದು ಕಡೆ ಯುನೋ ಎತ್ತಿ ಹಿಡಿಯುತ್ತೆ. ಅಟ್ ದ ಸೇಮ್ ಟೈಮ್ ನನಗನ್ಸುತ್ತೆ ಆಲ್ಸೋ ನಮ್ಮ ಕರ್ನಾಟಕ ಬೇಸ್ಡು ತುಂಬ ಸಿನಿಮಾಗಳು ಬರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಸ್ಮಾಲ್ ಸಿನಿಮಾಸ್. ಇವಾಗ ನಾನು ಐ ಥಿಂಕ್ ಇಂಡಸ್ಟ್ರಿಲಿದ್ದಾಗ ತುಂಬ ನಾವು ಚಿಕ್ಕ ಚಿಕ್ಕ ಸಿನಿಮಾಸ್ಗಳು ತುಂಬ ಇತ್ತು. ಆ ಒಂದು ಸಂಖ್ಯೆ ಜಾಸ್ತಿ ಆಗಲಿ, ಜಾಸ್ತಿ ಆದರೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಕ್ವಶನು, ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಲಿಟಿ ಶೋ ಎಲ್ಲ ಫೇಕು, ಆಡಿಷನ್ ಮಾಡಿಸ್ತಾರೆ, ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಲ್ಲ, ಟ್ರೂ ಟ್ಯಾಲೆಂಟ್ಸ್ಗಳನ್ನೆಲ್ಲ ತಗೊಳ್ಳಲ್ಲ ಅವರು, ಅವ್ರಿಗೆ ಗೊತ್ತಿರೋನ್ನ ತಗೊತಾರೆ ಅಂತ. ಐ ಥಿಂಕ್ ನೀವೊಂದು ಕೆಲವೊಂದು ರಿಯಾಲಿಟಿ ಶೋ ನೀವು ಮಾಡಿರ್ತೀರ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಇರೋದು ಓನ್ಲಿ ಬಿಗ್ ಬಾಸಲ್ಲಿ. ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ದೇರ್ ಈಸ್ ನೋ ಪಾಲಿಟಿಕ್ಸ್. ಯಾಕಂದರೆ ನಾನೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದೀನಿ. ಇವಾಗ ಎಷ್ಟೊಂದು ಜನ ನನ್ನ ಹತ್ರನೇ ಕೇಳ್ತಾರೆ, ಬಿಗ್ ಬಾಸ್ ಒಳಗಡೆ ಸುಮ್ಮನೆ ಹೇಳಿ ಮ್ಯಾಮ್, ನಿಮ್ಮ ಐ ಆಮ್ ಶ್ಯೂರ್ ನಿಮಗೆ ಫೋನ್ ಕೊಡ್ತಾರೆ, ಐ ಆಮ್ ಶ್ಯೂರ್ ನಿಮಗೆ ಪೇರೆಂಟ್ಸ್ ಜೊತೆ ಮಾತಾಡೋಕ್ಕೆ. ಇಲ್ಲ, ಆ್ಯಕ್ಚುಲಿ ಕೊಡಲ್ಲ. ಯು ವೋಂಟ್ ಬಿಲೀವ್ ಇಟ್. ನಾವು ಇಡೀ ಸೀಸನ್ ನಮ್ಮ ಯಾರ ಜೊತೆನೂ ಮಾತಾಡೋಕ್ಕಾಗಿಲ್ಲ. ಎಷ್ಟೊಂದು ಸರ್ತಿ ನಾವು ಅಳ್ತಾ ಇದ್ವಿ, ಎಷ್ಟೊಂದು ಸರ್ತಿ ಡಿಪ್ರೆಸ್ ಆಗಿದ್ದೀವಿ. ಆ ಟೈಮಲ್ಲಿ ನಾವೇ ಹೋಗಿ ಕ್ಯಾಮ್ರಾ ಹತ್ರ ಕೇಳ್ಕೊಂಡಿದ್ದೀವಿ, ಪ್ಲೀಸ್ ಒಂದು ಸರ್ತಿ ಮಾತಾಡೋಕ್ಕೆ ಕೊಡಿ ಅಂತ. ಸೊ ಅವ್ರು ಬಿಡಲ್ಲ. ಸೇಮ್ ಟೈಮ್ ನಿಮ್ಮ ಸೆಲೆಕ್ಷನ್ ಪ್ರಾಸೆಸ್ಸಲ್ಲೂ ಕೂಡ, ಯಾಕಂದರೆ ನಾವೇ ಎಷ್ಟೊಂದು ಸರ್ತಿ ನಾವು ಆಚೆ ಬಂದ ಮೇಲೆ ವಿ ವುಡ್ ಹವ್ ಸೆಡ್ ಯುನೋ ವಿ ವುಡ್ ಹವ್ ಸೆಡ್ ಇದನ್ನು ರೆಫರ್ ಯುನೋ ಲೈಕ್ ಆಲ್ ಆಫ್ ಅಸ್ ಹ್ಯಾವ್ ದಿಸ್ ಥಿಂಗ್ ಅಲ್ವಾ, ನೋಡಿ ಇವ್ರಿಗೆ ಬರೋಕ್ಕೆ ಇಷ್ಟ ಅಂತೆ ಇದು ಅಂತ. ಆವಾಗ ಅವರು ನನಗೆ ಹೇಳಿದ್ದು ಉಂಟು. ಯಾಕಂದರೆ ಇಲ್ಲ, ಇಲ್ಲಿ ಯಾವುದೋ ರೆಫರೆನ್ಸ್ ಕೂಡ ನಡೆಯಲ್ಲ. ಇಟ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ದ ಚಾನಲ್ ಆ್ಯಂಡ್ ಅವ್ರದ್ದು ಎಂಡಮಾಲ್ ಟೀಮ್ ಇದೆಯಲ್ಲ, ಅವರೆಲ್ಲ ಕೂತ್ಕೊಂಡು ಸೆಲೆಕ್ಟ್ ಮಾಡೋವಂಥ ಕಂಟೆಸ್ಟೆನ್ಸೇ ಹೋಗೋದು. ಬಟ್ ಬೇರೆ ರಿಯಾಲಿಟಿ ಶೋಸ್ ಐ ಡೋಂಟ್ ನೋ, ಬಟ್ ಬಿಗ್ ಬಾಸ್ ದಿಸ್ ಇಸ್ ಹೌ ಇಟ್ ರನ್ಸ್. ಆ್ಯಂಡ್ ಈವನ್ ಬೇರೆ ರಿಯಾಲಿಟಿ ಶೋಸಲ್ಲಿ ನಾನು ನೋಡಿರೋ ಥರ ಬೇರೆ ಬೇರೆ ಕಲಾವಿದರು ಬರ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಲೈಕ್ ಯುನೋ ನೋವೇರ್, ಬಿಕಾಸ್ ಆಡಿಷನ್ಸ್ ನಡೆಯುತ್ತೆ. ಐ ಥಿಂಕ್ ಆಡಿಷನ್ಸಲ್ಲಿ ಯಾರು ಬೆಸ್ಟ್ ಇದ್ದಾರೋ ಅದು ಅವರು ಸೆಲೆಕ್ಟ್ ಆಗ್ತಾರೆ. ಆಮೇಲೆ ತುಂಬ ಜನ ಇನ್ಫ್ಲುಯೆನ್ಸಸ್ಸು, ಸೆನ್ಸಿಟಿವ್ ಲೈಕ್ ಕೆಲವರು ಅಮುಕ್ ಅನ್ನೋರು ಈ ಸಾಂಗ್ನ ವೆರೈಟಿಯಾಗಿ ಆಡೋನ್ನ ವೈರಲ್ ಮಾಡಿ ಅಂಥವ್ರನ್ನ ರಿಯಾಲಿಟಿ ಶೋ ಕರ್ಕೊಂಡ್ಬರ್ತಾರೆ. ಸಿ ದ್ಯಾಟ್ ಈಸ್ ದೇರ್ ಚಾಯ್ಸ್. ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ I don't want to comment. ಐರಾ ಟಿವಿಗೆ ಆಲ್ ದ ಬೆಸ್ಟ್. ತುಂಬಾ ಒಳ್ಳೆಯದಾಗಲಿ. ನೀವು ಕೂಡ ಹೆಚ್ಚು ಹೆಚ್ಚು ಬೆಳೀರಿ. ನಿಮ್ಮ ಈ ಒಂದು ಡಿಜಿಟಲ್ ಚಾನೆಲ್ ತುಂಬ ಎತ್ತರಕ್ಕೆ ಮುಟ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಆ್ಯಂಡ್ ನೀವೆಲ್ಲರೂ ಇದನ್ನು ಫಾಲೋ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಎಲ್ಲ ಅಪ್ಡೇಟ್ಸ್ಗೂ ಐರಾ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ.